ನನ್ನ ಹೆಸರು ರಾಮೇಗೌಡ ಅಂತ. ಮೂಲತಃ ಮೈಸೂರಿನವನು. ಸರ್ಕಾರಿ ನೌಕರ, ಜೊತೆಗೆ ಸಮಾಜ ಸೇವಕನೂ ಹೌದು. ನಂದೊಂದು ಪುಟ್ಟ ಕತೆ ಇದೆ. ಈ ಕತೆ ನಿಮಗೂ ಸ್ಫೂರ್ತಿ ಆಗ್ಬೋದು. ಅಪ್ಪ, ನಾನು ಪ್ರೀತಿಸಿರೋ ಹುಡುಗನೇ ನಾನು ಮದುವೆ ಆಗೋದು. ಅಪ್ಪ, ನೀನು ಓದಿಸಿ ದೊಡ್ಡವನಾಗಿ ಮಾಡಿದ್ಯಾ ಅನ್ ಮಾತ್ರಕ್ಕೆ ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ. ಇವ್ನು ಯಾವ ಸೀಮೆಗೌಡನ್ಲ ಹೇಳ್ತೀನೋ ಮಕ್ಕಳನ್ನ ಅದ್ವಸ್ ಇಡಕ್ಕಾಗಿಲ್ಲ. ಊರವ್ರಿಗೆ ಏನ್ ನ್ಯಾಯ ಹೇಳ್ತಾನೋ. ಆಯ್ತೇನ್ರಿ, ಈಗ ನಿಮಗೆ ಸಮಾಧಾನ ಆಯ್ತಾ? ಮಗಳು ಮದುವೆ ಮಾಡೋಕ್ಕಾಗಲಿಲ್ಲ, ಮಗನ ಹತೋಟಿಯಲ್ಲಿ ಇಟ್ಕೊಳಕ್ಕಾಗಲಿಲ್ಲ. ನೋಡ್ದವರೆಲ್ಲ ಹೇಗೆ ಆಡ್ಕೊಂಡು ನಗ್ತಾ ಇದ್ದಾರೆ ನೋಡಿ ನಮ್ಮ ಬಗ್ಗೆ. ಇನ್ನೊಂದು ನಿಮಿಷನೂ ನಾನು ಈ ಮನೇಲಿ ಇರಲ್ಲ ರೀ. ಏನಾದರೂ ಮಾಡ್ಕೊಂಡು ಹಾಳಾಗು. ಏನಾದರೂ ಮಾಡ್ಕೊಂಡು ಹಾಳಾಗು. ಅಂಕಲ್, ಬೇಗ ಬನ್ನಿ ಅಂಕಲ್. ಅಂಕಲ್, ಬೇಗ ಬನ್ನಿ. ಅಂಕಲ್, ಬೇಗ ಬನ್ನಿ ಅಂಕಲ್. ಯಾರಮ್ಮ ನೀನು? ಅದೆಲ್ಲ ಆಮೇಲೆ ಹೇಳ್ತೀನಿ. ಬೇಗ ಬನ್ನಿ ಅಂಕಲ್. ಯಾರ ಮಗು ಇದು? ಅಂಕಲ್, ಎಲ್ಲಿ ಕರೀತಾ ಇದ್ದಾಳೆ ಅವಳು? ಅಂಕಲ್, ಯಾರ ಮಗು ಅಂತ ಗೊತ್ತಾಗ್ತಿಲ್ವಲ್ಲ. ಪ್ಲೀಸ್ ಬೇಗ ಬನ್ನಿ ಅಂಕಲ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಪುಟ್ಟ? ಬನ್ನಿ, ಬೇಗ ಬೇಗ ಬನ್ನಿ. ಪುಟ್ಟ, ಎಲ್ಲೋದ್ಲಪ್ಪ ಇವಳು? ಪುಟ್ಟ, ಎಲ್ಲಿ ಹೋದಮ್ಮ ನೀನು? ಪುಟ್ಟ, 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 ಎಲ್ಲೋದ್ಲು ಇವಳು? ಎಲ್ಲೋ ಕಾಣಿಸ್ತಾ ಇಲ್ವಲ್ಲ. ಅಂಕಲ್, ಆ? ಹಾಯ್. ಅಯ್ಯೋ, ಇಲ್ಲಿದೀಯಾ? ಹೌದು. ಯಾರಮ್ಮ ನೀನು? ಇಲ್ಲಿಗೆ ಕರ್ಕೊಂಡು ಬಂದೆ? ಸುಮ್ನೆ. ಸುಮ್ಮನೆನಾ? ಅಲ್ಲ ಪುಟ್ಟ, ಯಾರು ಪುಟ್ಟ ನೀನು? ಏನು ಹೇಳ್ತಿದ್ಯೋ ಒಂದು ಗೊತ್ತಾಗ್ತಿಲ್ವಲ್ಲ. ಬ್ರಿಡ್ಜ್ ಅಲ್ವಾ, ಆಳ ಎಷ್ಟಿದೆ ಅಂತ ನೋಡ್ತಾ ಇದ್ದೆ. ಹೌದಾ? ಇನ್ನು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನೋಡೋಣ. ಅಂಕಲ್, ನಿಮ್ಗೊಂದು ವಿಷಯ ಗೊತ್ತಾ? ಏನಮ್ಮ? ಈ ಭೂಮಿ ಮೇಲೆ ನಮ್ದು ಅನ್ನೋ ಒಂದೇ ಒಂದು ಆಸ್ತಿ ಅಂದ್ರೆ ಆತ್ಮ ಅಥವಾ ಮನ್ಸು. ನಾವು ಸತ್ ಮೇಲೆ
ಅದ್ ನಮ್ ಜೊತೆಗೇ ಬರುತ್ತಂತೆ. ಇದ್ ಬಿಟ್ರೆ ಇನ್ಯಾವುದು ನಮ್ದಲ್ಲ. ಈ ದೇಹ ಕೂಡ ಇದು ನಮ್ ತಂದೆ ತಾಯಿಯವ್ರದ್ದು. ಮನುಷ್ಯ ಸಾಯೋವಾಗ ಎಲ್ಲ ಬಿಟ್ಟೋಗ್ತಾನಂತೆ. ಆಸ್ತಿ, ಸಂಪತ್ತು, ಅಂತಸ್ತು, ಹಾಗೆ ಈ ದೇಹನು. ಆದ್ರೆ ಈ ಮನ್ಸು ನಮ್ದು. ನಾವ್ ಹೇಳ್ದಾಗೇ ಕೇಳುತ್ತಂತೆ. ಸತ್ಮೇಲೆ ನಮ್ ಜೊತೆಗೇ ಬರುತ್ತಂತೆ. ಅಂಕಲ್, ಇಟ್ಸ್ ಟ್ರೂ. ಹಾಗಿದ್ಮೇಲೆ ಇದ್ ಹೇಗ್ ನಮ್ದಾಗುತ್ತಲ್ವಾ ಅಂಕಲ್? ಈ ದೇಹ ನಮ್ದಲ್ಲ ಅಂದ್ಮೇಲೆ ಇದನ್ ಕೊಲ್ಲೋ ಅಧಿಕಾರನೂ ನಮ್ಗಿಲ್ಲ ಅಲ್ವಾ ಅಂಕಲ್? ಇಷ್ಟು ಚಿಕ್ಕ ಹುಡುಗಿ ಇದೆಲ್ಲ ಹೇಳೋದಕ್ಕೆ ಹೇಗೆ ಸಾಧ್ಯ? ಓ, ಇದೆಲ್ಲ ನನಗ್ ಹೇಗ್ ಗೊತ್ತು ಅಂತನಾ? ನಮ್ ಜೀಸಸ್ ಮಿಸ್ಸು ಹಾಗಾಗ ಹೇಳ್ತಾನೆ ಇದ್ರು. ಏನ್ ಹಾಗ್ ನೋಡ್ತಾ ಕುತ್ಕೊಂಡ್ಬಿಟ್ರಿ? ಬನ್ನಿ ಹೋಗೋಣ. ಪುಟ, ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಇರು, ಬಂದೆ. Twinkle, twinkle, little star, how I wonder what you are. ಹಾ ಅಂಕಲ್, ನಾನು ಹೇಳೋ ತನಕ ಕಂಡ್ಬಿಡ್ಬಾರ್ದು. ರೆಡಿ, 1, 2, 3. ನೋಡಲ್ಲಿ ಮೂಡಿಹುದು ಮುಗಿಲಿನಲ್ಲಿ ಮಳೆಬೆಲ್ಲು. ಮಾದೇವಿಯ ಮಣಿಹಾರದಂತೆ ಆದಿಕವಿ ಹಾಡುತ್ತಿಹ ನಲ್ಗಬ್ಬವೆಂಬಂತೆ. ವೈಣಿಕನು ಮೀಟುತಿಹ ವೀಣೆಯಂತೆ. ವೀಣೆಯಂತೆ. ಇಲ್ಲೇ ಕೂತ್ಕೋ. ಅಂಕಲ್, ಈಗ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ, ಓಕೆನಾ? ಮ್ಯಾಜಿಕ್ಕಾ? ಏನಮ್ಮ ಅದು? ಏನು ಅಂದ್ರೆ ಟಂಟಡಾನ್. ಬಲೂನಾ? ಓಕೆ, ತಗೋ. ಈಗ 2 ಕೈಯಿಂದ ಇಟ್ಕೊಳ್ಳಿ. 1 ನಿಮಿಷ ಇರಿ. ಏನ್ ಮಾಡ್ತಿದ್ದಾಳೆ ಇವಳು? ಗೊತ್ತಾಗ್ತಿಲ್ವಲ್ಲ. ಹುಚ್ಚು ಹುಡುಗಿ, ಅದೇನ್ ಮಾಡುತ್ತೋ ಏನೋ. ಪುಟ, ಬಲೂನ್ ಪೂಜೆ ಮಾಡ್ತಿದೀಯಾ? ಬಲೂನ್ಗಲ್ಲ ಅಂಕಲ್, ಗಾಳಿನ. ಗಾಳಿಗ? ಏಕೆ? 1 ನಿಮಿಷ ತಾಳಿ, ಹೇಳ್ತೀನಿ. ಗಾಳಿ ಗಾಳಿ, ಇವರು ತಿಳಿದೇ ತಪ್ಪು ಮಾಡ್ತಿದ್ರು, ದಯವಿಟ್ಟು ಕ್ಷಮಿಸು. ಹಾ ಅಂಕಲ್, ನಿಮ್ಗೊಂದು ಪ್ರಶ್ನೆ ಗೊತ್ತಾ? ಏನು? ನಾನ್ ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇದೀಯಾ? ನೀವು ಕಾಣಿಸ್ತಾ ಇದ್ದೀರಾ? ಕಾಣಿಸ್ತಾ ಇದ್ದೀನಿ. ನೀರ್ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ದೋಣಿ ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ ಇದೆ. ಹೇಳು ಪುಟ. ಗಾಳಿ? ಇಲ್ಲ.
ಹಾ, ಯಾಕೆ ಕಾಣಿಸ್ತಿಲ್ಲ ಅಂದ್ರೆ ಅದು ತುಂಬಾ ದೊಡ್ಡದು. ದೇವ್ರು ಅದಕ್ಕಿಂತ ದೊಡ್ಡದು, ಅದಕ್ಕೆ ಅವರಿಬ್ರು ಕಾಣಲ್ಲ. ಫಾರ್ ಎಕ್ಸಾಂಪಲ್, ಮೂಗ್ ಮುಚ್ಕೊಳ್ಳಿ ನೋಡೋಣ. ಏನು? ಮೂಗ್ ಮುಚ್ಕೊಳ್ಳಿ ಅಂಕಲ್. ಹಾ ಸರಿ ಸರಿ. ಹಾ, ನೋಡಿದ್ರ ಗಾಳಿ ಇಲ್ಲ ಅಂದಿದ್ದಕ್ಕೆ ಏನಾಗ್ತಿತ್ತು ಅಂತ. ಗಾಳಿ ಎಷ್ಟು ಒಳ್ಳೆಯವನಲ್ವಾ ಅಂಕಲ್, ನಮ್ಮ ಜೀವನ ಕಾಪಾಡ್ತಾನೆ. ಓಹೋ, ಅದಕ್ಕೆ ಗಾಳಿನ ಪೂಜೆ ಮಾಡೋದು. ಹೀಗೆ ನನ್ನನ್ನ ನಿಮ್ಮನ್ನ ಭೂಮಿ ಮೇಲಿರೋ ಎಲ್ರೂ ಕಾಪಾಡ್ತಾನೆ. ನಮ್ಮನ್ನ ಗಾಳಿ ಕಾಪಾಡ್ತಾನೆ, ಗಾಳಿನ ದೇವ್ರು ಕಾಪಾಡ್ತಾನೆ. ಅಂದ್ರೆ ದೇವ್ರೆಷ್ಟು ದೊಡ್ಡವನಿರ್ಬೋದು ಅಲ್ವಾ ಅಂಕಲ್? ಸ್ಟುಪಿಡ್, ಸುಮ್ಮನೆ ಇರೋ. ಏನೇನೋ ಮಾತಾಡ್ಬೇಕಾದ್ರೆ ಏನೇನೋ ಮಾತಾಡ್ತಾನೆ. ನಾನ್ಸೆನ್ಸ್. ಯಾರು? ಸ್ಟುಪಿಡ್ ಗೊತ್ತಿಲ್ವಾ ಅಂಕಲ್ ನಿಮ್ಗೆ? ಇಲ್ವಲ್ಲ. ಹಾ, ಸ್ಕೂಲಲ್ಲಿ ಹೇಳಿಲ್ವಾ ನಿಮ್ಗೆ? ಇಲ್ವಲ್ಲ. ಅಯ್ಯೋ, ಸ್ಟುಪಿಡ್ ಅಂದ್ರೆ ಬೇರೆ ಯಾರು ಅಲ್ಲ ಅಂಕಲ್, ನಮ್ಮ ಮೈಂಡಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಾನಲ್ಲ ಅವನೇ. ಓ ಅಂಕಲ್, ಹತ್ರ ಬನ್ನಿ. ಇನ್ನೂ ಹತ್ರ ಬನ್ನಿ. ನಿಮ್ಮ ಮೈಂಡಲ್ಲೂ ಒಬ್ಬ ಸ್ಟುಪಿಡ್ ಇದ್ದಾನೆ. ಅವನ್ನ ಈಗಲೇ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನ ಬೆಟ್ಟಿಂದ ತಳ್ಳಕ್ ನೋಡಿದ್ದು ಅವನೇ. ಸರಿ, ಬನ್ನಿ ಹೋಗೋಣ. ಬಾ ಹೋಗೋಣ. ಅಂಕಲ್, ನಾನು 3 ಎಣಿಸ್ತೀನಿ. ಸರಿ, ನೀವು ಸರಿ. ಬಲೂನ್ ನೋಡಿಬೇಕಾಯ್ತಾ? ಆಯ್ತು. ಮೇಲಿಟ್ಕೊಳ್ಳಿ. ಹೊರಟೋದ್ಲು. ಅವಳು ಯಾರು ಅಂತ ಕೊನೆವರೆಗೂ ನನಗೆ ಗೊತ್ತಾಗ್ಲಿಲ್ಲ. ಅವಳು ಚಿಕ್ಕವಳೇ ಇರಬಹುದು, ಆದರೆ ಅವಳು ಆಡಿರೋ ಮಾತು ತುಂಬಾನೇ ದೊಡ್ಡದಾಗಿತ್ತು. ಅವತ್ತು ಆ ಮಾತು ನನಗೆ ಅನ್ವಯಿಸುವಂತಿತ್ತು.
ಸರ್, ನೀವು ಯಾರೊಂದು ಗೊತ್ತಾಗ್ಲಿಲ್ಲ. ಸರ್, ನೀವು ಯಾರೊಂದು ಗೊತ್ತಾಗ್ಲಿಲ್ಲ. ಸರ್, ನಿಮ್ಮನ್ನೇ ಕೇಳ್ತಾ ಇರೋದು. ಸರಿ, ಮಗು ಯಾರ್ದು? ಈ ಸಮಾಧಿ ಮಗುದೇನಾ? ಆದ್ರೆ ನೀವು ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ಈ ಮಗು ಯಾರ್ದು ಅಂತ ಹೇಳಿ. ಹೌದು, ಈ ಸಮಾಧಿ ಈ ಮಗುಗೆ. ನಾವು ಬೇರೆ ಯಾರೂ ಅಲ್ಲ, ಈ ಮಗುವಿನ ತಂದೆ ತಾಯಿ. 1 ವರ್ಷದ ಹಿಂದೆ ನಾವೆಲ್ಲರೂ ಜೋಗ್ ಫಾಲ್ಸ್ ನೋಡೋಕ್ಕೆ ಅಂತ ಕಾರಲ್ಲಿ ಹೋಗ್ತಾ ಇದ್ವಿ. ದಾರಿಲಿ ಒಂದು ಬ್ರಿಡ್ಜ್ ಸಿಕ್ತು. ಬ್ರಿಡ್ಜ್ ಕೆಳಗೆ ನದಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ. ಅದು ಯಾವ ಗಳಿಗೆನೋ ಏನೋ ಹೋಗಿ ಬ್ರಿಡ್ಜ್ ತುದಿಲಿ ನಿಂತಿದ್ಲು. ನೋಡ್ತಾ ನೋಡ್ತಾ ಕಾಲ್ ಜಾರ್ ಬಿದ್ಲು, ಪ್ರಾಣನೇ ಕಳ್ಕೊಂಬಿಟ್ಲು. ಇವತ್ತು ಅವಳ ಬರ್ಡೇ. ಅವಳಿಗೆ ಬಲೂನ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಬಲೂನ್ ಎಲ್ಲ ಕಟ್ಟಿ ವಿಶ್ ಮಾಡಿ ಹೋಗೋಣ ಅಂತ ಬಂದ್ವಿ. ಎಲ್ಲಮ್ಮ ನೀನು? ಎಲ್ಲಿ ಕಳ್ಕೊಂಡೆ ನೀನು? ಎಲ್ಲ ಕಳ್ದೋಯ್ತು. ಹಾ, ತಗೋ, ಇದೇನಾ ನಿನ್ ರಿಂಗು? ಎಸ್ ಅಂಕಲ್, ಇದೇ ನನ್ನ ರಿಂಗು. ಥ್ಯಾಂಕ್ ಯು. ನಾನು ಮಿಸ್ ಆಗಿ ಕಳ್ಕೊಂಡ್ಬಿಟ್ಟೆ. ನೀವು ಅನ್ಯಾಯ ಕಳ್ಕೊಂಬೇಡಿ. ಏನಮ್ಮ? ರಿಂಗ್ ಅಂಕಲ್. ಅವಳು ಕೊನೆಯಲ್ಲಿ ಹೇಳು. ನೀವು ಅನ್ಯಾಯ ಕಳ್ಕೊಂಬೇಡಿ. ಏನಮ್ಮ? ರಿಂಗ್ ಅಂಕಲ್. ನೋಡಲು ಹಾಯ್, ನನ್ನ ಹೆಸರು ಲಿಪಿ. ನಾನು ಯಾವಾಗ್ಲೂ ನಗ್ತಾ ಇರ್ತೀನಿ. ಮುಗಿಲಿನಲ್ಲಿ ಮಾಂದೇವಿಯ ಮಣಿಹಾರದಂತೆ ಆದಿಕವಿ ಹಾಡುತ್ತಿಹ ನಲ್ಗಬ್ಬವೆಂಬಂತೆ